ಯೋಜನೆಯ ಫಲಾನುಭವಿಗಳಿಗೆ ಈಗ ಮತ್ತೊಂದು ಮಹತ್ವದ ಅಪ್ಡೇಟ್ ಬಂದಿದೆ. ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ಹಣವನ್ನ ಪಡೀತಾ ಇದ್ದೀರಾ. ಹಾಗಾದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾಕಂತಂದ್ರೆ ಗೃಹಜ್ಯೋತಿ ತರಾನೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಹತೆಯನ್ನ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಪರಿಶೀಲನೆ ಹೇಗಪ್ಪ ನಡೀಬಹುದು? ಅಧಿಕಾರಿಗಳು ಮನೆ ಮನೆಗೆ ಬರ್ತಾರಾ? ಸೇವಾ ಸಿಂಧು ಕೇಂದ್ರಕ್ಕೆ ಏನಾದ್ರೂ ನಾವು ಹೋಗ್ಬೇಕಾಗತ್ತಾ? ಬಯೋಮೆಟ್ರಿಕ್ ಆಗಿರ್ಬೋದು, ಫೇಸ್ ಅಥೆಂಟಿಕೇಶನ್ ಹೇಗ್ ನಡೆಯುತ್ತೆ? ಯಾವೆಲ್ಲ ದಾಖಲೆಗಳನ್ನ ನಾವು ರೆಡಿ ಇಟ್ಕೊಳ್ಬೇಕಾಗತ್ತೆ? ಅಧಿಕಾರಿಗಳು ನಮ್ಮ ಹತ್ರ ಏನೇನ್ ಪ್ರಶ್ನೆಯನ್ನ ಕೇಳಬಹುದು? ಹಾಗೆ ಈ ಒಂದು ಪರಿಶೀಲನೆ ನಂತರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವೆಲ್ಲ ರೀತಿಯ ಚೇಂಜಸ್ಗಳು ಆಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದು ಸರ್ಕಾರದಿಂದ ಬಂದಿರುವಂತ ಒಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಪೇಪರ್ ಓದ್ತಾ ವಿಜಯ ಕರ್ನಾಟಕದಲ್ಲೂ ಕೂಡ ನಿಮ್ಗೆ ಗೃಹಲಕ್ಷ್ಮಿಯ ಕುರಿತು ಒಂದು ಅಪ್ಡೇಟ್ ಬಂದಿರುವಂತದ್ದು. ಗೃಹಲಕ್ಷ್ಮಿ ಮರುಪರಿಶೀಲನೆಗೆ ಬಯೋಮೆಟ್ರಿಕ್ ಅನ್ನುವಂತ ವಿಚಾರವಾಗಿ. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ ನ ನಿಮಗ್ ಕೊಡ್ಲೇಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಒಂದು ಮರುಪರಿಶೀಲನೆಗೆ ಸರ್ಕಾರ ಯಾಕೆ ಮುಂದಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಹತೆಯನ್ನ ಮತ್ತೊಮ್ಮೆ ಪರಿಶೀಲಿಸೋದಕ್ಕೆ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ತಿಳಿಸಿರುವಂತದ್ದು. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಕೇಳಿದಂತ ಪ್ರಶ್ನೆಗೆ ಮುಖ್ಯಮಂತ್ರಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಏನೇನು ಅಪ್ಡೇಟ್ ಆಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಈ ಪರಿಶೀಲನೆ ಕೇವಲ ಒಂದು ರೀತಿಯಲ್ಲಿ ನಡೆಯೋದಿಲ್ಲ. ಸೇವಾ ಸಿಂಧು ಕೇಂದ್ರಗಳ ಮೂಲಕ ಪರಿಶೀಲನೆ ನಡೆಸೋದ್ರ ಜೊತೆಗೆ ಅಗತ್ಯ ಇದ್ರೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸುವಂತ ಸಿದ್ಧತೆ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ಫಲಾನುಭವಿಗಳ ದಾಖಲೆಗಳನ್ನ ಆನ್ಲೈನ್ ನಲ್ಲಿ ಪರಿಶೀಲಿಸೋದ್ರ ಜೊತೆಗೆ ನಿಮಗೆ ಅಗತ್ಯ ಇತ್ತು ಅಂತಂದ್ರೆ ನೇರವಾಗಿ ಫಲಾನುಭವಿಗಳ ವಿವರಗಳನ್ನ ಕೂಡ ಪರಿಶೀಲಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಗೃಹಜ್ಯೋತಿ ಹೇಗಾಯ್ತೋ ಸೇಮ್ ನಿಮ್ಗೆ ಗೃಹಲಕ್ಷ್ಮಿ ಕೂಡ ಅದೇ ತರ ಆಗುತ್ತೆ. ಇದರಲ್ಲಿ ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ನೀವು ಗಮನಿಸಬೇಕು. ಬಯೋಮೆಟ್ರಿಕ್ ಆಗಿರ್ಬೋದು, ಫೇಸ್ ಅಥೆಂಟಿಕೇಶನ್, ಫಲಾನುಭವಿಯ ಗುರುತನ್ನ ದೃಢೀಕರಿಸೋದಕ್ಕೆ ಈ ತಂತ್ರಜ್ಞಾನವನ್ನ ಬಳಸುವಂತ ವ್ಯವಸ್ಥೆ ಕೂಡ ರೆಡಿ ಆಗ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ. ಸೊ ಇದಕ್ಕಾಗಿ ಈ DCS ಮೂಲಕ ಮೊಬೈಲ್ ಆಪ್ ಆಗಿರ್ಬೋದು, ವೆಬ್ ಅಪ್ಲಿಕೇಶನ್ ಪೋರ್ಟಲ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸೊ ಈ ಒಂದು ಮೊಬೈಲ್ ಆಪ್ ಆಗಿರ್ಬೋದು, ವೆಬ್ ಪೋರ್ಟಲ್ ಅಂತಿಮ ಪರಿಶೀಲನಾ ಹಂತದಲ್ಲಿದೆ. ಸೊ ಇದು ನಿಮಗೆ ಅಪ್ರೂವಲ್ ಸಿಕ್ಕ ಮೇಲೆ, ತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆದ ಮೇಲೆ ನಿಮಗೆ ಗೃಹಲಕ್ಷ್ಮಿ ಮರುಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು, ಏನಕ್ಕೆ ಈ ಒಂದು ಉದ್ದೇಶ ಏನು, ಯಾತಕ್ಕೋಸ್ಕರ ಮಾಡ್ತಾ ಇದ್ರೆ ಅಂತ ಹೇಳ್ಕೊಂಡು. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಜವಾಗಿಯೂ ಕೂಡ ಅರ್ಹ ಮಹಿಳೆಯರಿಗೆ ತಲುಪ್ತಿದ್ಯಾ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ. ಈಗ ನಿಮಗೆ ಗೊತ್ತಿರ್ಬೋದು, ಗೃಹಜ್ಯೋತಿ ಅಂತ ಬಂದಾಗ ಸಾಕಷ್ಟು ಮೀಟರ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ತುಂಬಾ ಜನ ಬಿಸ್ನೆಸ್ ಪರ್ಪಸ್ ಅದನ್ನು ಯೂಸ್ ಮಾಡ್ತಾ ಇದ್ರೆ, ಸಾಕಷ್ಟು ಹಣವನ್ನ ಉಳಿತಾಯ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತ ಮೋಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಸರ್ಕಾರದ ಒಂದು ಕಣ್ಣಿಗೆ ಬಿತ್ತು. ಅದಾದ್ಮೇಲೆ ಗೃಹಜ್ಯೋತಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ತರ ನಿಮ್ಗೆ ಗೃಹಲಕ್ಷ್ಮಿ ಕೂಡ ಆಗುವಂತದ್ದು. ಸೊ ಇಲ್ಲಿ ಅನರ್ಹರಿಗೆ ಹಣ ಹೋಗೋದನ್ನ ತಡಿಬೇಕು ಅನ್ನುವಂಥದ್ದು ಸರ್ಕಾರದ ಮೇಜರ್ ಗುರಿಯಾಗಿರುತ್ತೆ. ಜೊತೆಗೆ ಸರ್ಕಾರಿ ಹಣದ ಸೋರಿಕೆಯನ್ನ ನಿಯಂತ್ರಿಸುವಂಥದ್ದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮುಖ್ಯವಾದಂತ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಈಗ ನೀವು ಏನು ಮಾಡಬೇಕು? ಸೊ ಯಾರು ಕೂಡ ಟೆನ್ಷನ್ ಆಗ್ಬೇಕು ಅಂತ ಇಲ್ಲ. ಸೊ ಇವತ್ತೇ ಅಧಿಕಾರಿಗಳು ಬರ್ತಾರಾ ಏನು? ಡೋಂಟ್ ವರಿ. ಸೊ ಮರುಪರಿಶೀಲನೆ ಯಾವ ದಿನದಿಂದ ಆರಂಭ ಆಗುತ್ತೆ, ಯಾರಿಗ್ ಮೊದಲು ಪರಿಶೀಲನೆ ಮಾಡಲಾಗುತ್ತೆ, ಯಾವ ಕೇಂದ್ರದಲ್ಲಿ ಮಾಡಬೇಕು, ಯಾವ ದಾಖಲೆ ಕಡ್ಡಾಯ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಅಂತಿಮ ಮಾರ್ಗಸೂಚಿಗಳ ಬಂದ ನಂತರ ನಿಮ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಆದ್ರೆ ಮುನ್ನೆಚ್ಚರಿಕೆಯಾಗಿ ನೀವು ಒಂದಷ್ಟು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನಿಮಗೆ ಕಾಮನ್ ಒಂದಷ್ಟು ಡಾಕ್ಯುಮೆಂಟ್ಸ್ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ. ನಿಮ್ಮ ಆಧಾರ್ ನಲ್ಲಿ ಹೆಸರಾಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು,
ಇತರ ಮೂಲಭೂತ ವಿವರಗಳು ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ರೇಷನ್ ಕಾರ್ಡ್ ಅಥವಾ ಕುಟುಂಬದ ದಾಖಲೆಯನ್ನ ಕೇಳ್ತಾರೆ. ಕುಟುಂಬದ ಸದಸ್ಯರ ವಿವರ ಆಗಿರ್ಬೋದು, ಗೃಹಲಕ್ಷ್ಮಿ ಫಲಾನುಭವಿಗೆ ಸಂಬಂಧಿಸಿದಂತ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಪರಿಶೀಲಿಸುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಏನು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಬರುತ್ತೆ. ಸೊ ಗೃಹಲಕ್ಷ್ಮಿ ಹಣ ಯಾವ ಖಾತೆಗೆ ಬರ್ತಾ ಇದೆ, ಖಾತೆ ಯಾರ ಹೆಸರಿನಲ್ಲಿದೆ, ಖಾತೆ ಸಕ್ರಿಯ ಆಗಿದ್ಯಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಬ್ಯಾಂಕ್ ವಿವರಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದಾಗ ಸಿಗದಂತ ನೋಂದಣಿ ಅಥವಾ ಅರ್ಜಿ ವಿವರಗಳು ನಿಮ್ಮ ಬಳಿ ಇದ್ರೆ ಅವುಗಳನ್ನ ಕೂಡ ಸೇಫ್ ಆಗಿ ಇಟ್ಕೊಳ್ಳಿ. ಅದನ್ನ ಕೂಡ ಕೇಳಬಹುದು ಸ್ನೇಹಿತರೆ. ಇದರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಸಕ್ರಿಯ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಕ್ಟಿವ್ ನಂಬರ್ ಅನ್ನ ಕೇಳ್ತಾರೆ. ಇನ್ನು ಅಧಿಕಾರಿಗಳು ಪರಿಶೀಲನೆಗೆ ಬಂದ್ರೆ ಅಥವಾ ನೀವು ಸೇವಾ ಸಿಂಧು ಕೇಂದ್ರಕ್ಕೆ ಹೋದ್ರೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅದನ್ನ ಕೂಡ ಹೇಳ್ತೀನಿ. ಸೊ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ನಿಮ್ಮ ಹೆಸರಾಗಿರ್ಬೋದು, ಆಧಾರ್ ವಿವರಗಳನ್ನ ಚೆಕ್ ಮಾಡ್ಕೋಬಹುದು. ನೀವು ಈ ಕುಟುಂಬದ ಸದಸ್ಯರೇ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಕುಟುಂಬದ ಡೀಟೇಲ್ಸ್ ಅನ್ನ ಕೇಳಬಹುದು. ರೇಷನ್ ಕಾರ್ಡ್ ಅಥವಾ ಕುಟುಂಬದ ದಾಖಲೆಗಳನ್ನ ಪರಿಶೀಲಿಸಬಹುದು. ಸೊ ಎಲ್ಲಾ ಸದಸ್ಯರು ಕರೆಕ್ಟ್ ಆಗಿದಾರ ಏನು ಎತ್ತ ಅನ್ನುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಬ್ಯಾಂಕ್ ಖಾತೆಗೆ ಬರ್ತಿದೆ ಅನ್ನೋದನ್ನ ಕೇಳಬಹುದು. ಸೊ ಬ್ಯಾಂಕ್ ಖಾತೆ ನಿಮ್ಮ ಹೆಸರಿನಲ್ಲಿ ಇದೆಯಾ, ಅದು ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಅಗತ್ಯ ಇದ್ರೆ ನಿಮ್ಮ ಗುರುತನ್ನ ದೃಢೀಕರಿಸೋದಕ್ಕೆ ಬಯೋಮೆಟ್ರಿಕ್ ಆಗಿರ್ಬೋದು, ಫೇಸ್ ಅಥೆಂಟಿಕೇಶನ್ ಅನ್ನ ಮಾಡಿಸಬಹುದು ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಳಿ. ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಫೇಸ್ ಅಥೆಂಟಿಕೇಶನ್ ಹೇಗೆ, ಯಾವ ಆಪ್ ನಲ್ಲಿ ಅಥವಾ ಯಾವ ಕೇಂದ್ರದಲ್ಲಿ ಮಾಡಬೇಕು ಅನ್ನೋದನ್ನ ಸರ್ಕಾರ ಅಂತಿಮವಾಗಿ ಮಾರ್ಗಸೂಚಿಗಳು ಬಂದ ನಂತರವೇ ಅದು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾವಾಗ ಅಪ್ಡೇಟ್ ಬರುತ್ತೋ ಖಂಡಿತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹೀಗಾಗಿ ಈಗಲೇ ಯಾರಾದ್ರೂ ಹೇಳಿದ ವಿಧಾನವನ್ನ ಅನುಸರಿಸುವಂತ ಅಗತ್ಯ ಇಲ್ಲ. ಬಟ್ ನಾನು ಏನ್ ಡಾಕ್ಯುಮೆಂಟ್ಸ್ ಹೇಳ್ದೆ ಅಲ್ವಾ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಬಿಕಾಸ್ ಈಗ ಗೃಹ ಜ್ಯೋತಿ ಆದಾಗ್ಲೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಕೇಳಿದ್ದಾರೆ. ಈಗ ಮತ್ತೊಂದು ಪ್ರಮುಖ ವಿಚಾರಕ್ಕೆ ಬರೋಣ. ಸೊ ತುಂಬಾ ಜನರಿಗೆ ಇದು ಡೌಟ್ ಇದೆ. ನಾನು ಕಮೆಂಟ್ ಅಲ್ಲೂ ಕೂಡ ನೋಡಿದೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮೃತಪಟ್ಟಿದ್ರೆ ಏನಾಗುತ್ತೆ, ಸೊ ಇನ್ ಕೇಸ್ ನಮ್ಗೆ 2000 ಬರೋದು ಸ್ಟಾಪ್ ಆಗುತ್ತಾ. ಸೊ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಯೋಜನೆ ಆರಂಭವಾದ ದಿನದಿಂದ 2026 ಜೂನ್ ಅಂತ್ಯದವರೆಗೆ ಒಟ್ಟು 3,13,297 ಗೃಹಲಕ್ಷ್ಮಿ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಸೊ ಇದರಲ್ಲಿ 1,10,562 ಜನ ಮೃತಪಟ್ಟ ನಂತರ ಕೂಡ ಅವರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಮರಣದ ನಂತರ ಈ ಒಂದು ಖಾತೆಗಳಿಗೆ ಒಟ್ಟು 117.31 ಕೋಟಿ ಹಣ ಜಮೆ ಆಗಿದೆ ಅನ್ನೋದನ್ನ ಮುಖ್ಯಮಂತ್ರಿ ಅವರೇ ಹೇಳಿರುವಂತದ್ದು. ಸೊ ಇದರಲ್ಲಿ ಇದುವರೆಗೆ 40.7 ಕೋಟಿ ಹಣ ಮಾತ್ರ ಸರ್ಕಾರಕ್ಕೆ ವಾಪಸ್ ಬಂದಿದೆ, ಅಂದ್ರೆ ರಿಟರ್ನ್ ಬಂದಿರುವಂತದ್ದು. ಸೊ ಉಳಿದ ಹಣವನ್ನ ವಾಪಸ್ ಪಡೆಯುವಂತ ಪ್ರಕ್ರಿಯೆಯಲ್ಲಿ ಜಿಲ್ಲಾವಾರು ನಡೀತಾ ಇದೆ. ಸೊ ಎಲ್ಲ ಕೂಡ ಅಂದ್ರೆ ಪರಿಶೀಲನೆ ಆಗ್ತಾ ಇದೆ. ಸೊ ಇದರಿಂದ ಒಂದು ವಿಚಾರ ಸ್ಪಷ್ಟ ಆಗುತ್ತೆ. ಸೊ ಫಲಾನುಭವಿಗಳ ಮಾಹಿತಿಯನ್ನ ಸರಿಯಾಗಿ ಪರಿಶೀಲಿಸೋದು ಕೂಡ ಸರ್ಕಾರಕ್ಕೆ ಮುಖ್ಯ. ಸೊ ಹಾಗಾಗಿ ಈ ಒಂದು ಕೆಲಸ ನಡೀತಾ ಇದೆ. ಆದ್ರೆ ಇದರ ಅರ್ಥ ಮೃತ ಫಲಾನುಭವಿಯ ಕುಟುಂಬವೇ ಯೋಜನೆಯಿಂದ ಹೊರಗೆ ಹೋಗುತ್ತೆ ಅನ್ನೋದು ಅಲ್ಲ ಸ್ನೇಹಿತರೆ. ಮೃತ ಫಲಾನುಭವಿಯ ಕುಟುಂಬದಲ್ಲಿ ನಿಯಮಾನುಸಾರ ಅರ್ಹರಾಗಿರುವಂತ ಮತ್ತೊಬ್ಬ ಮಹಿಳೆ ಇದ್ರೆ ಅವರನ್ನ ಪರ್ಯಾಯ ಫಲಾನುಭವಿಯಾಗಿ ಸೇರಿಸುವಂತ ಪ್ರಕ್ರಿಯೆ ಕೂಡ ನಡೀಬಹುದು. ಸೊ ಇದು ಸರ್ಕಾರ ಹೇಳಿರುವಂತದ್ದು. ಸೊ ಹೀಗಾಗಿ ಮನೆಯ ಗೃಹಲಕ್ಷ್ಮಿ ಫಲಾನುಭವಿ ಮೃತಪಟ್ಟಿದ್ರೆ ಅರ್ಹ ಕುಟುಂಬದ ಸದಸ್ಯರು ಅಧಿಕೃತ ಮಾರ್ಗಸೂಚಿಗಳ ಪ್ರಕಾರ ಮುಂದಿನ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಹೆಸರನ್ನ ಇಲ್ಲಿ ನೀವು ಸೇರಿಸ್ಕೊಳ್ಬಹುದು. ಇನ್ನು ಜಿಲ್ಲಾವಾರು ಅಂಕಿ ಅಂಶಗಳನ್ನ ಕೂಡ ಒಮ್ಮೆ ನೋಡ್ತಾ ಹೋಗೋಣ. ನೋಡಿ, ಬೆಳಗಾವಿ ಯಾವ ತರ ಇದೆ ಅಂತ ಹೇಳ್ಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ ಅತಿ ಹೆಚ್ಚು ಮಂದಿ ಮೃತಪಟ್ಟಿರುವಂತ ಜಿಲ್ಲೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 24,705 ಫಲಾನುಭವಿಗಳು ಮೃತಪಟ್ಟಿದ್ದಾರೆ, ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು. ಇನ್ನು ಅತಿ ಕಡಿಮೆ ಸಂಖ್ಯೆ ಅಂತ ಬಂದಾಗ ನಿಮಗೆ ಕೊಡಗು ಜಿಲ್ಲೆ ಬರುತ್ತೆ. ಸೊ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 2,991 ಗೃಹಲಕ್ಷ್ಮಿ ಫಲಾನುಭವಿಗಳು ಮೃತಪಟ್ಟಿದ್ದಾರೆ ಅಂತ ಅಂಕಿ ಅಂಶಗಳಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಮೃತ ಫಲಾನುಭವಿಗಳ ಖಾತೆಗಳಿಗೆ ಮರಣದ ನಂತರ ಜಮೆಯಾದಂತ ಹಣವನ್ನ ವಾಪಸ್ ಪಡೆಯುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಸೊ ಅದರ ಒಂದು ಭಾಗ ನಾವು ಗೃಹಲಕ್ಷ್ಮಿಯ ಒಂದು ಸಮೀಕ್ಷೆ ಅಂತ ಹೇಳ್ಬೋದು. ಜೊತೆಗೆ ಅಂತಹ ಕುಟುಂಬಗಳಲ್ಲಿ ಅರ್ಹರಾಗಿರುವಂತ ಪರ್ಯಾಯ ಮಹಿಳಾ ಫಲಾನುಭವಿಗಳನ್ನ ಗುರುತಿಸಿ ಯೋಜನೆಯಡಿ ಸೇರಿಸುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಮರುಪರಿಶೀಲನೆ ಮುಗಿದ ಮೇಲೆ
ಏನಾಗಬಹುದು ಅಂತ ನೀವು ಕೇಳಿದ್ರೆ, ಸೊ ಇದು ಕೂಡ ಫಲಾನುಭವಿಗಳಿಗೆ ಬಹಳ ಮುಖ್ಯವಾದಂತ ಪ್ರಶ್ನೆ ಆಗಿರುತ್ತೆ. ಸೊ ಮೊದಲನೇದಾಗಿ ಅರ್ಹರಾಗಿರುವಂತ ಫಲಾನುಭವಿಗಳ ಹಣ ಮುಂದುವರಿಯುವಂತ ಸಾಧ್ಯತೆ ಇದೆ. ಇನ್ ಕೇಸ್ ಅರ್ಹತೆ ಇಲ್ಲದವರು ಫಲಾನುಭವಿಗಳ ಪಟ್ಟಿಯಲ್ಲಿದ್ರೆ ಅವರ ಬಗ್ಗೆ ಪರಿಶೀಲನೆ ನಡೀಬಹುದು. ಸೊ ಮೃತಪಟ್ಟ ಫಲಾನುಭವಿಗಳ ವಿವರಗಳನ್ನ ಸರಿಪಡಿಸಬಹುದು, ತೆಗೆದು ಹಾಕಬಹುದು. ಅಂತಹ ಕುಟುಂಬಗಳಲ್ಲಿ ನಿಯಮಾನುಸಾರ ಯಾರು ಎಲಿಜಿಬಲ್ ಆಗಿರ್ತಾರೋ ಮತ್ತೊಬ್ಬ ಮಹಿಳೆಯನ್ನ ಸೇರಿಸುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸೊ ಇಲ್ಲಿ ನೀವು ಎಲ್ಲ ಅರ್ಹರಾಗಿದ್ದೀರಾ ಅಂತಂದ್ರೆ ಪ್ರತಿ ತಿಂಗಳು ಏನ್ 2,000 ಹಣ ಬರುತ್ತೋ ಅದು ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಅರ್ಹರಾಗಿಲ್ಲ ಅಂತಂದ್ರೆ ಆ ಒಂದು ಪಟ್ಟಿಯಿಂದ ನಿಮ್ಮ ಹೆಸರನ್ನ ತೆಗೆಯುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ಈಗ ನೀವು ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಿಮ್ಮ ಬಳಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಅರ್ಜಿ ಅಥವಾ ನೋಂದಣಿ ವಿವರಗಳಿದ್ರೆ ಅವುಗಳನ್ನ ರೆಡಿ ಆಗಿಟ್ಕೊಳ್ಳಿ. ಸೊ ಏನ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಆಧಾರ್ ಆಗಿರ್ಬೋದು, ಬ್ಯಾಂಕ್ ಖಾತೆಯಲ್ಲಿರುವಂತ ನಿಮ್ಮ ಹೆಸರಾಗಿರ್ಬೋದು, ಅಥವಾ ಏನ್ ಒಂದಷ್ಟು ಡೀಟೇಲ್ಸ್ ಗಳಿದೆಯೋ ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಕರೆಕ್ಟ್ ಇದೆಯಾ ಅನ್ನೋದನ್ನ ಒಮ್ಮೆ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ಕುಟುಂಬದ ಸದಸ್ಯರ ಮಾಹಿತಿಯಲ್ಲಿ ಏನಾದ್ರೂ ಬದಲಾವಣೆ ಆಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆಗಳನ್ನ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಆದ್ರೆ ಸರ್ಕಾರದಿಂದ ಅಂತಿಮ ಮಾರ್ಗಸೂಚಿ ಬರೋವರೆಗೂ ಯಾವುದೇ ದಾಖಲೆಯನ್ನ ಕಡ್ಡಾಯ ಅಂತ ಭಾವಿಸಬೇಡಿ ಸ್ನೇಹಿತರೆ. ಇದೆಲ್ಲ ಆಗಬಹುದು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇರುವಂತದ್ದು. ಅಂಡ್ ಇನ್ನೊಂದು ಹೇಳ್ತೀನಿ, ಮರುಪರಿಶೀಲನೆ ಹೆಸರಲ್ಲಿ ಯಾರಾದ್ರೂ ನಿಮಗೆ ಕರೆ ಮಾಡಿ OTP ಆಗಿರ್ಬೋದು, ATM ಪಿನ್ ಆಗಿರ್ಬೋದು, ಬ್ಯಾಂಕ್ ಪಾಸ್ವರ್ಡ್ ಆಗಿರ್ಬೋದು, ಈ ತರ ಒಂದಷ್ಟು ಪರ್ಸನಲ್ ಮಾಹಿತಿಯನ್ನ ಕೇಳಿದ್ರೆ ಕೊಡೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಪರಿಶೀಲನೆ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಹಣ ಕೇಳಿದ್ರು ಕೂಡ ನೀಡೋದಕ್ಕೆ ಹೋಗ್ಬೇಡಿ. ಅಧಿಕೃತ ಸರ್ಕಾರಿ ವ್ಯವಸ್ಥೆ ಮೂಲಕ ಮಾತ್ರ ಮಾಹಿತಿಯನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮುಂದೆ ನಿಮ್ಗೆ ನೆಕ್ಸ್ಟ್ ತಿಂಗಳು ದುಡ್ಡು ಬರ್ಬೇಕಾ, ಸೊ ಒಂದಷ್ಟು ಡೀಟೇಲ್ಸ್ ಅನ್ನ ನೀವು ಕೊಡಬೇಕು. ಸೊ ನಿಮ್ ಬ್ಯಾಂಕ್ ಡೀಟೇಲ್ಸ್ ನ ಕೊಡಿ ಅಂತ ಹೇಳಿದ್ರೆ ಕೊಡೋದಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು ವಿಚಾರವನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಈಗಲೇ ಗೃಹಲಕ್ಷ್ಮಿ ಹಣ ನಿಲ್ಲುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಅದೇ ತರ ಎಲ್ಲರೂ ತಕ್ಷಣ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು ಅಂತ ಅಧಿಕೃತ ಸೂಚನೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಪ್ರಸ್ತುತ ಸರ್ಕಾರ ಮರುಪರಿಶೀಲನೆಗೆ ತಾಂತ್ರಿಕ ಆಗಿರ್ಬೋದು, ಆಡಳಿತಾತ್ಮಕ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮೊಬೈಲ್ ಆಪ್ ಆಗಿರ್ಬೋದು, ವೆಬ್ ಪೋರ್ಟಲ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಫೇಸ್ ಅಥೆಂಟಿಕೇಶನ್ ಆಗಿರ್ಬೋದು, ಸೇವಾ ಸಿಂಧು ಕೇಂದ್ರಗಳಾಗಿರ್ಬೋದು, ಅಗತ್ಯ ಇದ್ದಲ್ಲಿ ಮನೆ ಮನೆ ಸಮೀಕ್ಷೆ ಸೇರಿದಂತೆ ಹಲವು ವಿಧಾನಗಳನ್ನ ಬಳಸುವಂತ ಸಾಧ್ಯತೆ ಇದೆ. ಸೊ ಅಂತಿಮ ಪ್ರಕ್ರಿಯೆ ಜಾರಿಯಾದ ನಂತರ ಖಂಡಿತ ನಿಮ್ಗೊಂದು ಅಪ್ಡೇಟೆಡ್ ವಿಡಿಯೋನ ನಿಮಗೆ ಖಂಡಿತ ಮಾಡ್ತೀನಿ. ಬಟ್ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ನಿಮ್ಮ ಏನೇನ್ ದಾಖಲೆ ಇದೆಯೋ ಅದೆಲ್ಲವನ್ನ ರೆಡಿ ಮಾಡಿಟ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಇದು ಸರ್ಕಾರದಿಂದ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ಅರ್ಹರಿಗೆ ಮಾತ್ರ ಯೋಜನೆಯ ಹಣ ತಲುಪಿಸೋದು, ಜೊತೆಗೆ ಮೃತಪಟ್ಟವರ ಹೆಸರಿನಲ್ಲಿ ಹಣ ಹೋಗೋದನ್ನ ತಡೆಯೋದು, ಜೊತೆಗೆ ಸರ್ಕಾರಿ ಹಣದ ಸೋರಿಕೆಯನ್ನ ನಿಯಂತ್ರಿಸೋದು ಸರ್ಕಾರದ ಒಂದು ಮುಖ್ಯ ಗುರಿಯಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ನೀವು ಕೇಳ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.